ಹಳೆ 500,000 ರೂಪಾಯಿ ಮತ್ತೆ ಬರುತ್ತೆ ಅಂತ ಹೇಳಿ ಟೋಪಿ ಹಾಕೋಕೆ ಹೋದಂತ ಯುವಕರನ್ನ ಪೊಲೀಸರು ಖೆಡ್ಡಾಕ್ಕೆ ಬೀಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ನವೆಂಬರ್ 8ರಂದು ನೋಟ್ ಬ್ಯಾನ್ ಆಗಿತ್ತು. 2 ವರ್ಷ ಕಳೆದು ಹೋಗಿದೆ ಈಗಾಗಲೇ. ಆದರೆ ಮತ್ತೆ ಹಳೆಯ 500 ಹಾಗೂ 1000 ರೂಪಾಯಿ ನೋಟು ವಾಪಸ್ ಬರುತ್ತೆ ಅಂತ ಹೇಳಿ ಕಥೆಯನ್ನ ಕಟ್ಟಿದ್ದಾರೆ. ಆಗ ನಿಮಗೆ ವಾಪಸ್ ಮತ್ತೆ ಹೆಚ್ಚಷ್ಟು ಲಾಭ ಆಗುತ್ತೆ. ಈಗ ನೀವು ನಮ್ಮ ಕಡೆಯಿಂದ 1 ಕೋಟಿ ರೂಪಾಯಿನ ತಗೊಂಡು 25 ಲಕ್ಷ ರೂಪಾಯಿಯನ್ನ ಕೊಡಿ, ಹಳೆ ನೋಟು ವಾಪಸ್ ಆದಾಗ ನಿಮಗೆ 75 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳಿ ಟೋಪಿ ಹಾಕೋಕೆ ಹೊರಟಿತ್ತು ಈ ಗ್ಯಾಂಗ್. ಬೆಂಗಳೂರಿನ ಸದಾಶಿವನಗರದಲ್ಲಿ ಬರೋಬ್ಬರಿ 1 ಕೋಟಿ ರೂಪಾಯಿ ಹಳೆ ನೋಟನ್ನ ವಶಕ್ಕೆ ಪಡೆಯಲಾಗಿದೆ. ಹಳೆ ಕಟ್ಟಕತೆಯನ್ನ ಹೇಳಿ ಹಳೆ ನೋಟುಗಳ ಬದಲಾವಣೆಗೆ ಯತ್ನಿಸಿದಂತಹ ಗ್ಯಾಂಗ್ ಪೊಲೀಸರಿಂದ ಈಗ ಅರೆಸ್ಟ್ ಆಗಿದೆ. ಇನ್ನಷ್ಟು ಮಾಹಿತಿನ ಕರೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ನೋಟ್ ಬ್ಯಾನ್ ಆಗಿ 2 ವರ್ಷ ಕಳೆದ್ರೂ ಕೂಡ ಇನ್ನೂ ಹಳೆಯ ನೋಟುಗಳು ಇನ್ನೂ ಕೂಡ ಅಲೈವಾಗಿದೆ. ಅಂದ್ರೆ ಯಾವ ರೀತಿ ವಂಚನೆ ಮಾಡೋದಕ್ಕೆ ಹೊರಟಿತ್ತು ಈ ಗ್ಯಾಂಗ್ ಅಂತ? ಖಂಡಿತವಾಗೂ ಶಕುಂತಲಾ, ಏನಂದ್ರೆ ಪ್ರಮುಖವಾಗಿ 2 ವರ್ಷ ಆಯ್ತು ನೋಟ್ ಬ್ಯಾನ್ ಆಯ್ತು. ನೋಟ್ ಬ್ಯಾನ್ ಆದ್ರ ನಂತರ ಸಹ ಸಾಕಷ್ಟು ಸರ್ಕಸ್ಗಳು ನಡೀತು. ಸಾಕಷ್ಟು ಜನ ಆರೋಪಿಗಳನ್ನು ಸಹ ಪೊಲೀಸರು ಬಂಧಿಸಿದ್ರು, ಜೊತೆಗೆ ಐಟಿ ಅಧಿಕಾರಿಗಳು ಸಹ ಬಂಧಿಸಿದ್ರು. ಆದ್ರೆ ಈಗಾಗಲೇ 2 ವರ್ಷ ಆದ್ರೂ ಸಹ ಯಾವುದೇ ರೀತಿ ಆಪ್ಷನ್ ಕೂಡ ಇಲ್ಲ. ಯಾಕಂದ್ರೆ ಹಳೆ ನೋಟನ್ನ ಹೊಸ ನೋಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಖತರ್ನಾಕ್ ಗ್ಯಾಂಗ್ ಏನಿದೆ, ಆ ಖತರ್ನಾಕ್ ಗ್ಯಾಂಗು ಬರೋಬ್ಬರಿ 1 ಕೋಟಿ ಹಳೆಯ ನೋಟ್ಗಳು, ಅಂದ್ರೆ ಬ್ಯಾನ್ ಆಗಿರೋ 500 ಮತ್ತು 1000 ರೂಪಾಯಿ ನೋಟ್ಗಳನ್ನ ಇಟ್ಕೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು. ಅಂದ್ರೆ ಸಾರ್ವಜನಿಕರ ಬಳಿ ಹೋಗುವಂತದ್ದು, ಅಂದ್ರೆ ಬೇರೆಯವರ ಹತ್ರ ಹೋಗುವಂತದ್ದು. ಅಲ್ಲಿ 25 ಲಕ್ಷ ಹೊಸ ನೋಟನ್ನ ಕೊಡಿ, ನಿಮ್ಗೆ 1 ಕೋಟಿ ಹಳೆಯ ನೋಟನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈಗ ನಿಮ್ಗೆ ಪ್ರಮುಖವಾಗಿ ಏನು ಹಳೆ ನೋಟ್ಗಳಿದೆ, ಬ್ಯಾನ್ ಆಗಿರುವಂತಹ 500 ಮತ್ತು 1000 ನೋಟ್ಗಳಿದ್ದಾವೆ, ಅದು ಮತ್ತೆ ಚಲಾವಣೆಗೆ ಬರ್ತದೆ. ಅಂದ್ರೆ ಮುಂದಿನ ಸರ್ಕಾರದಲ್ಲಿ ಮತ್ತೆ ಚಲಾವಣೆಗೆ ಬರುತ್ತೆ. ಆ ಚಲಾವಣೆಗೆ ಬಂದ ಸಂದರ್ಭದಲ್ಲಿ ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ 75 ಲಕ್ಷ ಲಾಭ ಸಿಕ್ಕುತ್ತೆ ಅಂತ ಹೇಳಿ ವಂಚನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಪೊಲೀಸರ ಖೆಡ್ಡಾಕಿ ಈ ಗ್ಯಾಂಗ್ ಬಿದ್ದಿದ್ದಾದ್ರೂ ಹೇಗೆ ಅಂತ, ಅಂದ್ರೆ ಯಾರಿಗೆ ವಂಚನೆ ಮಾಡೋದಕ್ಕೆ ಹೊರಟಿದ್ರು ಇವರು? ಸದ್ಯ ಈಗಿನ ಆರೋಪಿಗಳನ್ನ 4 ಜನ ಆರೋಪಿಗಳೇನಿದ್ರು, ವಿನೋದ್ ಮತ್ತು ಆತನ ಗ್ಯಾಂಗ್ ಏನಿದೆ ಅದನ್ನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಸದಾಶಿವನಗರ ಪೊಲೀಸರು ಬಂಧಿಸಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅಂದ್ರೆ ಯಾರಿಗೋಸ್ಕರ ಯಾರಿಗೆ ಈ ಹಣವನ್ನ ಕೊಡ್ತಾ ಇದ್ರು, ಜೊತೆಗೆ 25 ಲಕ್ಷ ಹೊಸ ನೋಟ್ಗಳನ್ನ ಇಲ್ಲಿಂದ ಡೆಲಿವರಿ ಪಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೀತಾ ಇದೆ. ಆದ್ರೆ ಈ ಹೇಳಿಕೆಗಳನ್ನ ಕೊಡ್ತಿದ್ದಂಥದ್ದು, ಅಂದ್ರೆ ಹಳೆಯ ನೋಟ್ಗಳು ಮತ್ತೆ ಚಲಾವಣೆಗೆ ಬರುತ್ತೆ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಿದ್ರು ಅನ್ನೋದು ಮಾಹಿತಿ ಈಗ ಹೊರಗಡೆ ಬಂದಿರುವಂತದ್ದು. ಮುರಳೀಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.